Hello dear students, today we are going to discuss about the different types of database languages. So we already know about the what is DBMS and what is the advantages and disadvantages of DBMS and what are data models and how it works. So we already discussed about them. Let us discuss about the database languages. So what is database languages and how it works? So let us discuss about them. So database languages is ಕ್ವಿಕ್ ಸ್ಮಾರ್ಟ್ ಆ್ಯಂಡ್ ಸ್ಟೈಲಿಶ್ ಡೇಟಾಬೇಸ್ ಲ್ಯಾಂಗ್ವೇಜಸ್. ಸೊ ಈ ಒಂದು ಡೇಟಾಬೇಸ್ ಲ್ಯಾಂಗ್ವೇಜಸ್ ಹೇಗೆ ವರ್ಕ್ ಆಗುತ್ತೆ, ಡೇಟಾಬೇಸ್ ಲ್ಯಾಂಗ್ವೇಜಸ್ಸು ಕ್ವಿಕ್ ಆಗಿ, ಸ್ಮಾರ್ಟ್ ಆಗಿ, ಸ್ಟೈಲಿಶ್ ಆಗಿ ವರ್ಕ್ ಆಗುತ್ತೆ. ಸೊ ಬೇಗ ವರ್ಕ್ ಆಗುತ್ತೆ ಇದು. ಸೊ ಡೇಟಾಬೇಸ್ ಲ್ಯಾಂಗ್ವೇಜಸಲ್ಲಿ ಎಷ್ಟು ಟೈಪ್ಸ್ ಇದೆ, ಸೊ ಅವು ಯಾವುವು ಅಂತ ತಿಳ್ಕೊಳ್ಳೋಣ. ಸೊ ದಿಸ್ DBMS languages have a 4 languages. So what are they? DDL, DCL, DML, TCL. So these are the types of ಡೇಟಾಬೇಸ್ ಲ್ಯಾಂಗ್ವೇಜಸ್. ಸೊ ಡೇಟಾಬೇಸ್ ಲ್ಯಾಂಗ್ವೇಜಸ್ ಕಾನ್ಸೆಪ್ಟ್ ಬಂದರೆ ನಿಮ್ಗೆ ಎಕ್ಸಾಮಲ್ಲಿ ಸೊ ಈ ಡೈಗ್ರಾಮ್ನ ಕಂಪಲ್ಸರಿ ನೀವು ಹಾಕ್ರಿ. ಸೊ ಈ ಒಂದು ಡೈಗ್ರಾಮ್ಸ್ ಹಾಕೋದ್ರಿಂದ ಥಿಯರಿ ಎಕ್ಸಾಮ್ಸಲ್ಲಿ ಥಿಯರಿ ಕ್ವೆಶನ್ಸ್ ಬರಿಬೇಕಾದ್ರೆ ಡೈಗ್ರಾಮ್ಸ್ ಹಾಕೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ ಇದೆ. ಸೊ ನಿಮಗೆ ಈಸಿಯಾಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಅದು ಅವರು ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನಿಮ್ಮದು ಡಿಸ್ಕ್ರಿಪ್ಷನ್, ನಿಮ್ಮದು ಇವಾಗ ಆನ್ಸರ್ಸ್ ನೋಡೋದಕ್ಕಿಂತ ಜಾಸ್ತಿ ಅವರು ಪಾಯಿಂಟ್ಸ್ ನೋಡ್ತಾರೆ, ಈ ಥರ ಡೈಗ್ರಾಮ್ಸ್ ನೋಡ್ತಾರೆ. ಸೊ ಈ ಡೈಗ್ರಾಮ್ನ ನೀವು ಪರ್ಟಿಕ್ಯುಲರ್ ಆಗಿ ನೀವು ಮೆನ್ಷನ್ ಮಾಡಿ. ಸೊ ವಾಟ್ ಈಸ್ ದ DBMS ಲ್ಯಾಂಗ್ವೇಜ್? It has a 4 types of languages, that is DDL, DCL, DML and TCL. So what is mean by DDL, DCL, DML and TCL means? So let us discuss about them. So a DBMS has a appropriate languages and interfaces to express database queries and updates. So what is that? DBMS has a appropriate languages. ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಜಾವಾ ಅನ್ನೋದು ಒಂದು ಸಾಫ್ಟ್ವೇರ್. ಆ ಒಂದು ಸಾಫ್ಟ್ವೇರಲ್ಲಿ ನಾವು C++ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ಹಾಗೆಯೇ ಈ ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇಂಟರ್ಫೇಸಸ್ ಟು ಎಕ್ಸ್ಪ್ರೆಸ್ ಡೇಟಾಬೇಸ್ ಕ್ವೆರೀಸ್ ಆ್ಯಂಡ್ ಅಪ್ಡೇಟ್ಸ್. ಸೊ ಇಂಟರ್ಫೇಸಸ್ ಟು ಎಕ್ಸ್ಪ್ರೆಸ್ ಡೇಟಾಬೇಸ್ ಕ್ವೆರೀಸ್ ಅಂತಂದ್ರೆ ಏನು? ಈ ಡೇಟಾಬೇಸಲ್ಲಿ ಇರ್ತಕ್ಕಂತಹ ಪ್ರಾಬ್ಲಮ್ಸ್, ಕ್ವೆರೀಸ್ ಅಂದರೆ ಪ್ರಾಬ್ಲಮ್ಸ್ ಆ್ಯಂಡ್ ಅಪ್ಡೇಟ್ಸ್. ಡೇಟಾಬೇಸಲ್ಲಿ ಇರ್ತಕ್ಕಂತಹ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು ಮತ್ತು ಅಪ್ಡೇಟ್ಸ್ ಆಗಿರ್ಬೋದು, ನಾವು ಇದನ್ನು ಏನು ಮಾಡ್ತೀವಿ, ಒಂದು ಇಂಟರ್ಫೇಸಲ್ಲಿ ತೋರಿಸ್ತೀವಿ. ಇಂಟರ್ಫೇಸ್ ಅಂದರೆ ಏನಾದರೂ ಕ್ವೆರೀಸ್ ಇದ್ದರೆ ಡೇಟಾಬೇಸಲ್ಲಿ, ಪ್ರಾಬ್ಲಮ್ಸ್ ಇದ್ದರೆ ಮತ್ತು ಏನಾದರೂ ಸಾಫ್ಟ್ವೇರ್ ಅಪ್ಡೇಷನ್ ಇತ್ತಂದರೆ ಈ ಥರ ಅಪ್ಡೇಷನ್ ಇದೆ, ಇದನ್ನ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಬೇಕು, ಈ ಥರ ಡೇಟಾಬೇಸಲ್ಲಿ ಕ್ವೆರೀಸ್ ಇದೆ ಅಂದರೆ ಪ್ರಾಬ್ಲಮ್ಸ್ ಇದೆ, ಈ ಒಂದು ಕಾಲಮ್ನ ಆ್ಯಡ್ ಮಾಡಬೇಕು, ಇನ್ಸರ್ಟ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಈ ಥರ ಎಲ್ಲ ಏನು ಹೇಳುತ್ತೆ ನಮಗೆ ಇಂಟರ್ಫೇಸಸ್ ತಿಳಿಸ್ಕೊಡುತ್ತೆ. ಸೊ ವಾಟ್ ಇಸ್ ದ್ಯಾಟ್? Database languages can be used to read, store and update the data in the database. So database languages ನಮಗೆ ಎದಕ್ಕೆ ಹೆಲ್ಪ್ ಆಗುತ್ತೆ? ನಮಗೆ ಡೇಟಾಬೇಸಲ್ಲಿರ್ತಕ್ಕಂತಹ ಒಂದು ಇನ್ಫಾರ್ಮೇಷನ್ನ ರೀಡ್ ಮಾಡಲಿಕ್ಕೆ ಮತ್ತು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಲಿಕ್ಕೆ ಮತ್ತು ಅಪ್ಡೇಟ್ ಮಾಡಲಿಕ್ಕೆ ಈ ಒಂದು ಲ್ಯಾಂಗ್ವೇಜಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್? Types of database languages are, first one is DDL. DDL ಅಂತಂದ್ರೆ ಏನು? Data Definition Languages. ಸೊ DDL ಅಂದ್ರೇನು? ಸೊ ಇದನ್ನು 2 ಮಾರ್ಕ್ಸಿಗೂ ಕೇಳ್ತಿರ್ತಾರೆ. DDL ಅಂದ್ರೇನು, ನೆಕ್ಸ್ಟ್ ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಬೇಸ್ ಲ್ಯಾಂಗ್ವೇಜಸ್ ಇದೆಯಲ್ಲ, ಸೊ ಆ ಥರ ಒಂದು ಶಾರ್ಟ್ ಫಾರ್ಮಲ್ಲಿ ಕೇಳ್ತಾ ಇರ್ತಾರೆ. ಸೊ ಅವಾಗ DDL ಅಂದ್ರೇನು ಅಂತ ಕೇಳಿದಾಗ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜಸ್. ಆ್ಯಂಡ್ DDL ಸ್ಟ್ಯಾಂಡ್ಸ್ ಫಾರ್ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜಸ್. ಇಟ್ ಈಸ್ ಯೂಸ್ಡ್ ಟು ಡಿಫೈನ್ ಡೇಟಾಬೇಸ್ ಸ್ಟ್ರಕ್ಚರ್ ಆರ್ ಪ್ಯಾಟರ್ನ್. ಸೊ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ ಏನಕ್ಕೆ ಹೆಲ್ಪ್ ಆಗುತ್ತೆ ನಮಗೆ ಅಂತಂದರೆ, ಇದು ಡೇಟಾಬೇಸ್ ಸ್ಟ್ರಕ್ಚರ್ ಮತ್ತು ಪ್ಯಾಟರ್ನ್ನ ತಿಳ್ಕೊಳ್ಳಿಕ್ಕೆ ಈ ಒಂದು ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ ಹೆಲ್ಪ್ ಆಗುತ್ತೆ. ಡೇಟಾ ಡೆಫಿನಿಷನ್ ಹೆಸರೇ ಹೇಳುತ್ತೆ ನೋಡಿ, ಈ ಒಂದು ಡೇಟಾ ಎದಕ್ಕೆ ಯೂಸ್ ಆಗ್ತಿದೆ ಅನ್ನೋ ಒಂದು ಡೆಫಿನಿಷನನ್ನು ಈ ಒಂದು ಸ್ಟ್ರಕ್ಚರ್ ಅಥವಾ ಪ್ಯಾಟರ್ನ್ ನಮಗೆ ತಿಳಿಸುತ್ತೆ. ಇಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಸ್ಕೀಮಾ, ಟೇಬಲ್ಸ್, ಇಂಡೆಕ್ಸಸ್, ಕನ್ಸ್ಟ್ರೆಂಟ್ಸ್ ಎಟ್ಸೆಟ್ರಾ ಇನ್ ದ ಡೇಟಾಬೇಸ್. ಸೊ ಎದಕ್ಕೆ ಹೆಲ್ಪ್ ಆಗುತ್ತೆ? ಸ್ಕೀಮಾಸ್, ಟೇಬಲ್ಸ್, ಇಂಡೆಕ್ಸಸ್, ಕನ್ಸ್ಟ್ರೆಂಟ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಯೂಸಿಂಗ್ ದ DDL ಸ್ಟೇಟ್ಮೆಂಟ್ಸ್ ಯು ಕ್ಯಾನ್ ಕ್ರಿಯೇಟ್ ದ ಸ್ಕೆಲೆಟನ್ ಆಫ್ ದ ಡೇಟಾಬೇಸ್.
ಸೊ ಈ ಒಂದು DDL ಸ್ಟೇಟ್ಮೆಂಟ್ನ ಯೂಸ್ ಮಾಡಿಕೊಂಡು ನಾವು ಸ್ಕೆಲಿಟನ್ ಆಫ್ ದ ಡೇಟಾಬೇಸ್, ಸೊ ವಿ ಕ್ಯಾನ್ ಕ್ರಿಯೇಟ್ ಸ್ಕೆಲಿಟನ್ ಆಫ್ ದ ಡೇಟಾಬೇಸ್. ಅಂದರೆ ಒಂದು ಯಾವುದಾದ್ರೂ ಒಂದು DDL ಅಂದರೆ ಡೆಫಿನೇಷನ್, ನಮಗೆ ಯಾವ ಇನ್ಫಾರ್ಮೇಷನ್ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಾದರೆ ಸಾಕು. ಸೊ ಈ ಒಂದು ಡೇಟಾಬೇಸಲ್ಲಿ ನಾವು ಆ ಇನ್ಫಾರ್ಮೇಷನ್ನ ಈಸಿಯಾಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ಒಂದು ಕಾಲೇಜಲ್ಲಿ ಆಫೀಸದೇ ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಅಂದರೆ ಯಾವುದೇ ಒಂದು ಆಫೀಸ್ ಇನ್ಫಾರ್ಮೇಷನ್ ಆಗಿರಲಿ, ಆ ಒಂದು ಡೇಟಾಬೇಸಲ್ಲಿ ನಾವು ಆಫೀಸ್ ಇನ್ಫಾರ್ಮೇಷನ್ ಅಂತ ಟೈಪ್ ಮಾಡಿದ್ರೆ ಸಾಕು, ಒಂದು ಡೇಟಾಬೇಸ್ ನಮಗೆ ಏನೇನು ಬೇಕೋ ಎಲ್ಲ ಒಂದು ಇನ್ಫಾರ್ಮೇಷನ್ ಆ ಡೇಟಾಬೇಸಲ್ಲಿ ಸಿಗುತ್ತೆ. ಸೊ ಇದಕ್ಕೆ ನಾವು ಡೇಟಾಬೇಸ್ನ ಆ ಒಂದು ಇನ್ಫಾರ್ಮೇಷನ್ ತಗೊಂಡು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಸ್ಕೆಲಿಟನ್ ಆಫ್ ದ ಡೇಟಾಬೇಸ್ ಅಂತ ಹೇಳ್ತೀವಿ. ಡೇಟಾಬೇಸ್ ಡೆಫಿನೇಷನ್, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಈಸ್ used to store the information of metadata like the number of tables and schemas, their names, indexes, columns in each table, constraints, etc. So ಈ ಒಂದು ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಮೆಟಾಡೇಟಾ ಅಂದರೆ ಸ್ಮಾಲ್ ಇನ್ಫಾರ್ಮೇಷನ್ನ ನಾವು ಸ್ಟೋರ್ ಮಾಡ್ಕೊಳ್ತಾ ಹೋಗ್ಬೋದು. ಇವಾಗ ಒಂದು ಟೇಬಲಲ್ಲಿ ನಾವು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಬೋದು, ನೇಮ್ಸ್ ಹಾಕ್ಬೋದು, ಇಂಡೆಕ್ಸಸ್ ಹಾಕ್ಬೋದು, ಕಾಲಮ್ಸ್ ಹಾಕ್ಬೋದು. ಒಂದು ಈಚ್ ಟೇಬಲಲ್ಲಿ ನಾವು ಇನ್ಫಾರ್ಮೇಷನ್ನ ಮೆನ್ಷನ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇದಕ್ಕೆ ನಾವು ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ತುಂಬಾ ಹೆಲ್ಪ್ ಆಗುತ್ತೆ. ಹಿಯರ್ ಆರ್ ಸಮ್ ಟಾಸ್ಕ್ಸ್ ದ್ಯಾಟ್ ಕಮ್ ಅಂಡರ್ DDL. ಸೊ ನಾವು ಈ ಒಂದು ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜಲ್ಲಿ ನಾವು ಏನು ಹೇಳ್ಬೋದು, ಸೊ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಕ್ರಿಯೇಟ್. ಸೊ ನಾವು ಡೇಟಾಬೇಸ್ ಡೆಫಿನೇಷನ್ ಲ್ಯಾಂಗ್ವೇಜಲ್ಲಿ ನಾವು ಒಂದು ಕ್ರಿಯೇಟ್ ಆಪ್ಷನ್ ಮಾಡ್ಬೋದು, ಒಂದು ಫೀಲ್ಡ್ನ ಕ್ರಿಯೇಟ್ ಮಾಡ್ಬೋದು. ಇಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಆಬ್ಜೆಕ್ಟ್ಸ್ ಇನ್ ದ ಡೇಟಾಬೇಸ್. ಸೊ ಒಂದು ಫೈಲ್ನ ಕ್ರಿಯೇಟ್ ಮಾಡಿದಾಗ ಒಂದು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತೀವಿ. ಈ ಒಂದು ಕ್ರಿಯೇಟ್ ಅಂತ ಹೇಳಿದ ಮೇಲೆ ಇಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಆಬ್ಜೆಕ್ಟ್ಸ್ ಇನ್ ಡೇಟಾಬೇಸ್. ಕ್ರಿಯೇಟ್ ಅನ್ನೋದು ಇದಕ್ಕೆ ಹೆಲ್ಪ್ ಆಗುತ್ತೆ, ಡೇಟಾಬೇಸಲ್ಲಿ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಅಡ್ಮಿನಿಸ್ಟ್ರೇಟರ್, ಸೊ ಕಾಲೇಜ್ ಅಡ್ಮಿನಿಸ್ಟ್ರೇಟರ್ ಒಂದು ಡೇಟಾಬೇಸ್ನ ಓಪನ್ ಮಾಡಿದ್ರು ಅಂದರೆ, ಕ್ರಿಯೇಟ್ ಮಾಡಿದ್ರು ಅಂದರೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು ಅಂತ ಅರ್ಥ. ಅಲ್ಟರ್ ಇದಕ್ಕೆ ಯೂಸ್ ಆಗುತ್ತೆ. ಇಟ್ ಈಸ್ ಯೂಸ್ಡ್ ಟು ಅಲ್ಟರ್ ದ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್. ಸೊ ಅಲ್ಟರ್ ಅಂದರೆ ಇವಾಗ ನಮ್ಗೆ ಯಾವ ಥರ ಸ್ಟ್ರಕ್ಚರ್ ಬೇಕು. ಸೊ ಫಾರ್ ಎಕ್ಸಾಂಪಲ್ ಫಸ್ಟು ರೋಲ್ ನಂಬರ್ ಬೇಕು, ನೆಕ್ಸ್ಟು ನಮಗೆ ಯಾವ ಟೈಪ್ ಎಂಪ್ಲಾಯ್ ಅನ್ನೋದು ಬೇಕು. ಸೊ ಈ ಥರ ನಮಗೆ ಸ್ಟೆಪ್ ಬೈ ಸ್ಟೆಪ್ ಅಲ್ಟರ್ ಮಾಡ್ಕೊಳ್ತಾ ಹೋಗ್ತೀವಲ್ಲ, ಸೊ ಅದಕ್ಕೆ ನಾವು ಅಲ್ಟ್ರೇಷನ್ ಅಂದರೆ ಒಬ್ಬೊಬ್ರದ್ದು ಇನ್ಫಾರ್ಮೇಷನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗೋದಕ್ಕೆ ನಾವು ಅಲ್ಟರ್ ಅಂತ ಹೇಳ್ತೀವಿ. ಡ್ರಾಪ್ ಅಂದ್ರೇನು? ಡ್ರಾಪ್ ಇಟ್ ಈಸ್ ಯೂಸ್ಡ್ ಟು ಡಿಲೀಟ್ ದ ಆಬ್ಜೆಕ್ಟ್ಸ್ ಫ್ರಮ್ ದಿ ಡೇಟಾಬೇಸ್. ಯಾವುದಾದ್ರೂ ನಮಗೆ ಅನ್ನೆಸೆಸರಿ ಇನ್ಫಾರ್ಮೇಷನ್ ಇದ್ದರೆ ಅಥವಾ ರಾಂಗ್ ಏನಾದರೂ ಇನ್ಪುಟ್ ಕೊಟ್ಟಿದ್ರೆ ಅದನ್ನು ಡಿಲೀಟ್ ಮಾಡಲಿಕ್ಕೆ ಡ್ರಾಪ್ ಆಪ್ಷನ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಟ್ರಂಕೇಟ್ ಅಂದ್ರೇನು? ಇಟ್ ಈಸ್ ಯೂಸ್ಡ್ ಟು ರಿಮೂವ್ ಆಲ್ ರೆಕಾರ್ಡ್ಸ್ ಫ್ರಮ್ ಅ ಟೇಬಲ್. ಸೊ ನಮಗೆ ಒಂದೊಂದೇ ಇನ್ಫಾರ್ಮೇಷನ್ನ ಡಿಲೀಟ್ ಮಾಡ್ಕೊಳ್ಳೋದಕ್ಕಿಂತ ನಾವು ಎಲ್ಲ ಇನ್ಫಾರ್ಮೇಷನನ್ನು, ಎಲ್ಲ ಒಂದು ರೆಕಾರ್ಡ್ಸ್ನು ಒಂದೇ ಸರ್ತಿ ನಾವು ರಿಮೂವ್ ಮಾಡ್ಬೋದು. ಅದಕ್ಕೆ ನಾವು ಟ್ರಂಕೇಟ್ ಅಂತ ಹೇಳ್ತೀವಿ. ರೀನೇಮ್ ಇಟ್ ಈಸ್ ಯೂಸ್ಡ್ ಟು ರೀನೇಮ್ ಆ್ಯನ್ ಆಬ್ಜೆಕ್ಟ್. ಸೊ ಇವಾಗ ನಾವು ಒಂದು ಫೈಲ್ನ ಕ್ರಿಯೇಟ್ ಮಾಡಿರ್ತೀವಿ, ಆ ಒಂದು ಕ್ರಿಯೇಟೆಡ್ ಫೈಲ್ನ ನಾವು ರೀನೇಮ್ ಮಾಡಬೇಕು. ಸೇವ್ ಆ್ಯಸ್ ಅಲ್ಲಿ ನಾವು ನೇಮ್ನ ಚೇಂಜ್ ಮಾಡ್ತಾ ಇರ್ತೀವಿ. ಬಟ್ ಈ ಒಂದು ರೀನೇಮಲ್ಲಿ ನಾವು ರೀನೇಮ್ ಅಂತ ಆಪ್ಷನ್ ಇದ್ದಾಗ ನಾವು ಜಸ್ಟು ಆಯಾ ಒಂದು ಸ್ಟೂಡೆಂಟ್ನ, ಈಗ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್, ಸೊ ಅದು ಒಂದು ಫೈಲ್ನ ರೀನೇಮ್ ಮಾಡ್ಕೊಳ್ಬೋದು. ಕಮೆಂಟ್ ಅಂತಂದ್ರೆ ಏನು? ಇಟ್ ಈಸ್ ಯೂಸ್ಡ್ ಟು ಕಮೆಂಟ್ ಆನ್ ದ ಡೇಟಾ ಡಿಕ್ಷನರಿ. ಸೊ ಒಂದು ಹೊಸದಾಗಿ ಯಾವುದಾದ್ರೂ ವರ್ಡ್ಸ್ ಸಿಕ್ಕರೆ, ಹೊಸದಾಗಿ ಯಾವುದಾದ್ರೂ ವೆಕ್ಯಾಬುಲರಿ ಸಿಕ್ಕರೆ ನಾವು ಒಂದು ಡಿಕ್ಷನರಿಯಲ್ಲಿ ಸೇವ್ ಮಾಡ್ಕೊಳ್ಬೋದು. ದೀಸ್ ಕಮ್ಯಾಂಡ್ಸ್ ಆರ್ ಯೂಸ್ಡ್ ಟು ಅಪ್ಡೇಟ್ ದಿ ಡೇಟಾಬೇಸ್ ಸ್ಕೀಮಾ. ದಟ್ ಈಸ್ ವೈ ದೇ ಕಮ್ ಅಂಡರ್ ದ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜಸ್. ಸೊ ಈ ಒಂದು ಕಮ್ಯಾಂಡ್ಸ್ ಏನಿದೆಯಲ್ಲ, ಇದು ಯಾವ್ಯಾವು? ಕ್ರಿಯೇಟ್, ಅಲ್ಟರ್, ಡ್ರಾಪ್, ಟ್ರಂಕೇಟ್, ರೀನೇಮ್, ಕಮೆಂಟ್, ಇವೇನಿದಾವಲ್ಲ ಈ ಕಮ್ಯಾಂಡ್ಸು ನಮಗೆ ಡೇಟಾಬೇಸ್ ಸ್ಕೀಮಾಸ್. ಸೊ ಈ ಒಂದು ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಏನ್ರಿ? ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜಸ್. ವಾಟ್ ಇಸ್ ದ್ಯಾಟ್? ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜಸ್. Data manipulation language means what? DML stands for Data Manipulation Languages. So DDL ಬಗ್ಗೆ ತಿಳ್ಕೊಂಡ್ವಿ ಇವಾಗ. DDL ಅಂದ್ರೇನು? Data Definition Languages. Second one, Data Manipulation Languages.
ಸೊ ಇದರ ಸ್ಟ್ಯಾಂಡ್ಸ್ ಏನಾದರೂ ಕೇಳಿದರೆ ಹೀಗಂದ್ರೇನು, ಇದರ ಲಾಂಗ್ ಫಾರ್ಮ್ ಬರೀರಿ ಅಂತ ಕೇಳಿದರೆ ನೀವು ಬರೀಲಿಕ್ಕೆ ಎಬಿಲಿಟಿ ಇರಬೇಕು. DML ಅಂದ್ರೆ ಏನ್ರಿ, ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜಸ್. ಇಟ್ ಈಸ್ ಯೂಸ್ಡ್ ಫಾರ್ ಎಕ್ಸಿಸ್ಟಿಂಗ್ ಆ್ಯಂಡ್ ಮ್ಯಾನಿಪುಲೇಟಿಂಗ್ ಡೇಟಾ ಇನ್ ಅ ಡೇಟಾ ಬೇಸ್. ಇಟ್ ಹ್ಯಾಂಡಲ್ಸ್ ಯೂಸರ್ ರಿಕ್ವೆಸ್ಟ್. ಸೊ ಇವಾಗ ಮ್ಯಾನಿಪುಲೇಟ್ ಅಂತಂದ್ರೇನು, ಮ್ಯಾನಿಪುಲೇಟ್ ಅಂದರೆ ಕಂಟ್ರೋಲ್ ಮಾಡೋದು ಅಂತ ಅರ್ಥ. ಮ್ಯಾನಿಪುಲೇಟ್ ಅಂತಂದ್ರೆ ಏನ್ರಿ, ಕಂಟ್ರೋಲ್ ಮಾಡೋದು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಏನಾದರೂ ಡೇಟಾಬೇಸ್ನ ನಾವು ಕಂಟ್ರೋಲ್ ಮಾಡ್ತಾ ಇರ್ತೀವಿ, ಅಂದರೆ ಯಾವ ಇನ್ಫಾರ್ಮೇಷನ್ ಹಾಕಬೇಕು, ಯಾವ ಇನ್ಫಾರ್ಮೇಷನ್ನ ಡಿಲೀಟ್ ಮಾಡಬೇಕು, ಈ ಥರ ನಮಗೆ ಕಂಟ್ರೋಲಿಂಗ್ ಲ್ಯಾಂಗ್ವೇಜಸ್ ಇರುತ್ತೆ. ಸೊ ಈ ಒಂದು ಕಂಟ್ರೋಲ್ ಮಾಡಬೇಕಾದ್ರೆ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ತುಂಬಾ ಹೆಲ್ಪ್ ಆಗುತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ಎಕ್ಸಿಸ್ಟಿಂಗ್ ಆ್ಯಂಡ್ ಮ್ಯಾನಿಪುಲೇಟಿಂಗ್ ಡೇಟಾ. ಸೊ ಎಕ್ಸಿಸ್ಟಿಂಗ್ ಅಂದರೆ ನಾವು ಡೇಟಾನ ಎಕ್ಸಿಸ್ಟ್ ಮಾಡ್ಕೊಳ್ಳೋದು, ಅಂದರೆ ಡೇಟಾನ ನಾವು ಪಡ್ಕೊಳ್ಳೋದು, ಇನ್ಫಾರ್ಮೇಷನ್ನ ನಾವು ಪಡ್ಕೊಳ್ಳೋದು. ಸೊ ಮ್ಯಾನಿಪುಲೇಟಿಂಗ್ ಡೇಟಾ ಇನ್ ಡೇಟಾಬೇಸ್. ಸೊ ಈ ಒಂದು ಏನು ಇನ್ಫಾರ್ಮೇಷನ್ ಪಡ್ಕೊಂಡಿರ್ತೀವಲ್ಲ ಆ ಇನ್ಫಾರ್ಮೇಷನನ್ನು ಸ್ಟ್ರಿಕ್ಟ್ ಆಗಿ ಈ ಒಂದು ಕಾಲಮಲ್ಲಿ ಇದೇ ಇನ್ಫಾರ್ಮೇಷನ್ ಬರಬೇಕು, ಈ ಒಂದು ಕಾಲಮಲ್ಲಿ ಇದೇ ಥರ ಯೂಸರ್ ನೇಮ್ ಬರಬೇಕು, ಯೂಸರ್ ರೋಲ್ ನಂಬರ್ ಬರಬೇಕು, ಈ ಒಂದು ರೋ ಅಲ್ಲಿ ಇದೇ ಸೆಕೆಂಡ್ ಕ್ಯಾಂಡಿಡೇಟ್ದೇ ನೇಮ್ ಬರಬೇಕು. ಇದೇ ಥರ ನಾವು ಡೇಟಾನ ಎಕ್ಸಿಸ್ಟ್ ಮಾಡಿಕೊಂಡು ಮ್ಯಾನಿಪುಲೇಟ್ ಮಾಡೋದನ್ನ ನಾವು ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಹ್ಯಾಂಡಲ್ ಮಾಡೋದು ಅಂತ ಇನ್ನೊಂದು, ಮ್ಯಾನಿಪುಲೇಷನ್ ಅಂತಂದ್ರೆ ಏನು, ಹ್ಯಾಂಡಲ್ ಮಾಡೋದು, ಕಂಟ್ರೋಲ್ ಮಾಡೋದು. ಡೇಟಾಬೇಸ್ ಹೇಗೆ ಬೇಕಾದಾಗೆ ನಾವು ಎಂಟರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ಫಾರ್ಮೇಷನ್ನ ನಾವು ಹೇಗೆ ಬೇಕಾದಾಗೆ ನಾವು ಇವಾಗ ರೋಲ್ ನಂಬರ್ ಇಲ್ಲಿ ಇದ್ದಲ್ಲೇ ನಾವು ನೇಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಕಂಟ್ರೋಲ್ ಮಾಡೋ ಒಂದು ಪ್ರೊಸೀಜರ್ನ ನಾವು ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಹಿಯರ್ ಆರ್ ಸಮ್ ಟಾಸ್ಕ್ ದಟ್ ಕಮ್ ಅಂಡರ್ DML. ಸೊ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜಲ್ಲಿ ಏನೇನು ಬರುತ್ತೆ, ಸೊ ಸೆಲೆಕ್ಟ್. ಸೊ ಡೇಟಾಬೇಸ್ ಒಂದು ಟೇಬಲಲ್ಲಿ ನಾವೇನೇನು ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು. ಇಟ್ ಈಸ್ ಯೂಸ್ಡ್ ಟು ರಿಟ್ರೀವ್ ಡೇಟಾ ಫ್ರಮ್ ದ ಡೇಟಾಬೇಸ್. ಸೊ ಸೆಲೆಕ್ಟ್ ಮಾಡೋದ್ರಿಂದ ನಮಗೇನಾಗುತ್ತೆ, ಆಯಾ ಒಂದು ಪರ್ಟಿಕ್ಯುಲರ್ ಡೇಟಾವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇನ್ಸರ್ಟ್, ಇಟ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಡೇಟಾ ಇನ್ ಟು ಟೇಬಲ್. ಇವಾಗ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂತಹ ಒಂದು ಪ್ಲೇಸಲ್ಲಿ ನಾವು ಇನ್ಸರ್ಟ್ ಮಾಡ್ಬೋದು. ಇನ್ಸರ್ಟ್ ಏನು ಮಾಡ್ತೀವಿ, ಡೇಟಾನ ಇವಾಗ ಕಾಪಿ ಪೇಸ್ಟ್ ಮಾಡ್ತೀವಲ್ಲ ಹಾಗೆಯೇ ಇಟ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಡೇಟಾ ಇಂಟು ಟೇಬಲ್. ಒಂದು ಟೇಬಲ್ಗೆ ಒಂದು ಕಾಲಮ್ಗೆ ನಾವು ಡೇಟಾನ ಇನ್ಸರ್ಟ್ ಮಾಡಲಿಕ್ಕೆ ಇನ್ಸರ್ಟ್ ಅಂತ ಹೇಳ್ತೀವಿ. ಅಪ್ಡೇಟ್ ಅಂತಂದ್ರೆ ಏನು, ಇಟ್ ಈಸ್ ಯೂಸ್ಡ್ ಟು ಅಪ್ಡೇಟ್ ಎಕ್ಸಿಸ್ಟಿಂಗ್ ಡೇಟಾ ವಿದಿನ್ ಅ ಟೇಬಲ್. ಸೊ ಅಪ್ಡೇಟ್ ಅಂತಂದರೆ ಟೇಬಲಲ್ಲಿ ನಾವು ಡೇಟಾನ ಅದ್ರ ಒಳಗಡೆ, ಇವಾಗ ಫಾರ್ ಎಕ್ಸಾಂಪಲ್ ಅಂತಂದರೆ SRJV ಅಷ್ಟೇ ಬರೆದಿರ್ತೀವಿ, ಅದಕ್ಕೆ ಕಾಲೇಜ್ ಅಂತ ಮುಂದೆ ನಾವು ಅಪ್ಡೇಟ್ ಮಾಡಬೇಕಾಗಿರುತ್ತೆ, ಎಡಿಷನ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ನಾವು SRJV ಕಾಲೇಜ್ ಅನ್ನೋದನ್ನು ನಾವು ವರ್ಡ್ನ ಅಪ್ಡೇಟ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಅಪ್ಡೇಟ್ ಅಂತ ಹೇಳ್ತೀವಿ. ಡಿಲೀಟ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇಟ್ ಈಸ್ ಯೂಸ್ಡ್ ಟು ಡಿಲೀಟ್ ಆಲ್ ರೆಕಾರ್ಡ್ಸ್ ಫ್ರಮ್ ದ ಟೇಬಲ್. ಸೊ ಯಾವುದೇ ಒಂದು ಇನ್ಫಾರ್ಮೇಷನ್, ಅನಗತ್ಯವಾದ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಡಿಲೀಟ್ ಮಾಡಲಿಕ್ಕೆ ಡಿಲೀಟ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಮರ್ಜ್ ಅಂದರೆ ಕಂಬೈನ್ ಮಾಡೋದು. ಇಟ್ ಪರ್ಫಾರ್ಮ್ಸ್ ಅಬ್ಸರ್ಟ್ ಆಪರೇಷನ್ಸ್, ದಟ್ ಈಸ್ ಅಂದ್ರೆ ಏನ್ರಿ, ದಟ್ ಈಸ್ ಅಂತ ಓದಬೇಕು. ದಟ್ ಈಸ್ ಇನ್ಸರ್ಟ್ ಆರ್ ಅಪ್ಡೇಟ್ ಆಪರೇಷನ್ಸ್. ಸೊ ಈ ಒಂದು ಮರ್ಜ್ ಅಂತಂತಂದರೆ ಎರಡನ್ನೂ ಕಂಬೈನ್ ಮಾಡೋದು ಅಂತ ಅರ್ಥ. ಸೊ ಈ ಒಂದು ಯಾವುದಾದ್ರೂ ಆಪರೇಷನ್ಸ್ ಇದ್ದರೆ ಎರಡು ಆಪರೇಷನ್ಸ್ನ ಕಂಬೈನ್ ಮಾಡೋದು. ಸೊ ಇದಕ್ಕೆ ನಾವು ಮರ್ಜ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಕಾಲ್ ಅಂದರೆ ಇಟ್ ಈಸ್ ಯೂಸ್ಡ್ ಟು ಕಾಲ್ ಅ ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜ್ ಆರ್ ಅ ಜಾವಾ ಸಬ್ ಪ್ರೋಗ್ರಾಮ್. ಸೊ ವಾಟ್ ಇಸ್ ದ್ಯಾಟ್ ಕಾಲ್ ಅಂತಂದರೆ, ಇವಾಗ ನಮಗೆ ಒಂದು ಡೇಟಾ ಬೇಕಾಗಿರುತ್ತೆ, ಅದು ಆಲ್ರೆಡಿ ಇನ್ನೊಂದು ಡೇಟಾಬೇಸಲ್ಲಿ ಪ್ರೆಸೆಂಟ್ ಇರುತ್ತೆ. ಆ ಒಂದು ಪ್ರೆಸೆಂಟ್ ಇರತಕ್ಕಂತಹ ಒಂದು ಇನ್ಫಾರ್ಮೇಷನನ್ನು ನಮಗೆ ಬೇಕಾದಂತಹ ಒಂದು ಡೇಟಾಬೇಸಲ್ಲಿ ನಾವು ಕಾಲ್ ಮಾಡ್ತೀವಿ, ಅಂದರೆ ತಗೊಳ್ತೀವಿ. ಅದೇ ಒಂದು ಸೇಮ್ ಡೇಟಾನ ನಾವು ತಗೊಳ್ಳೋದಕ್ಕೆ ಕಾಲ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಎಕ್ಸ್ಪ್ಲೇನ್ ಪ್ಲಾನ್, ಇಟ್ ಹ್ಯಾಸ್ ದ ಪ್ಯಾರಾಮೀಟರ್ ಆಫ್ ಎಕ್ಸ್ಪ್ಲೇನಿಂಗ್ ಡೇಟಾ. ಸೊ ಎಕ್ಸ್ಪ್ಲೇನ್ ಪ್ಲಾನ್ ಅಂತಂದರೆ, ಈಗ ಎಷ್ಟು ಒಂದು ಡೇಟಾಬೇಸಲ್ಲಿ ಎಷ್ಟು ಕಾಲಮ್ಸ್ ಇದೆ, ಇವಾಗ 1 to 50 ಅಷ್ಟೇ ಇರುತ್ತೆ. ಸೊ ಈ ಥರ ಪ್ಲ್ಯಾನಿಂಗ್, ಡೇಟಾ ಹೇಗೆ ಸ್ಟೋರ್ ಆಗುತ್ತೆ, ಹೇಗೆ ಅದು ತಗೊಳ್ಳುತ್ತೆ, ಸ್ಟೆಪ್ ಬೈ ಸ್ಟೆಪ್ ಹೇಗೆ ತಗೊಳ್ಳುತ್ತೆ, ಈ ಒಂದು ಪ್ಲ್ಯಾನಿಂಗನ್ನು ಎಕ್ಸ್ಪ್ಲೇನ್ ಮಾಡೋದೇ ಎಕ್ಸ್ಪ್ಲೇನ್ ಪ್ಲ್ಯಾನ್ ಅಂತ ಅರ್ಥ. ಲಾಕ್ ಟೇಬಲ್ ಅಂತಂದ್ರೆ ಏನು, ಇಟ್ ಕಂಟ್ರೋಲ್ಸ್ ಕನ್ಕರೆನ್ಸಿ. ಸೊ ಕನ್ಕರೆನ್ಸಿ ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಕನ್ಕರೆನ್ಸಿ ಅಂದರೆ ನಮಗೆ ಅನ್ವಾಂಟೆಡ್ ಸ್ಪೇಸ್ನ ರಿಮೂವ್ ಮಾಡಿ, ನಮಗೆ ಸ್ಪೇಸ್ನ ಕನ್ಸ್ಯೂಮ್ ಮಾಡಿ, ಒಂದು ಸ್ಮಾಲ್ ಸ್ಪೇಸಲ್ಲಿ ನಮಗೆ ಮೋರ್ ಇನ್ಫಾರ್ಮೇಷನ್ನ ಹಾಕೋದಕ್ಕೆ ನಾವು ಏನಂತ ಕರಿತೀವಿ, ಕನ್ಕರೆನ್ಸಿ ಅಂತ ಕರಿತೀವಿ. ಸೊ ಈ ಒಂದು ಅನ್ವಾಂಟೆಡ್ ಸ್ಪೇಸ್ನ ನಾವು ಅಕ್ಯುಪೈ ಮಾಡ್ಕೊಳ್ಳೋದು, ಅಂದರೆ ಜಾಸ್ತಿ ಜಾಗನ
ಉಳಿಸ್ಕೊಳ್ಳೋದನ್ನು ನಾವು ಕನ್ಕರೆನ್ಸಿ ಅಂತ ಹೇಳ್ತೀವಿ. ಸೊ ಈ ಒಂದು ಲಾಕ್ ಟೇಬಲ್ ಇದಕ್ಕೆ ಹೆಲ್ಪ್ ಆಗುತ್ತೆ, ಒಂದು ಸ್ಪೇಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಥರ್ಡ್ ಒನ್ ಏನು, ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್. ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತಂದ್ರೆ ಏನು, DCL. ಸೊ ಅದಕ್ಕೆ ಏನಂತ ಹೇಳ್ತೀವಿ, DCL, ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್. DCL ಸ್ಟ್ಯಾಂಡ್ಸ್ ಫಾರ್ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜಸ್. ಇಟ್ ಈಸ್ ಯೂಸ್ಡ್ ಟು ರಿಟ್ರೀವ್ ದಿ ಸ್ಟೋರ್ಡ್ ಆ್ಯಂಡ್ ಸೇವ್ ಡೇಟಾ. ಸೊ DCL ಅಂತಂದ್ರೆ ಏನ್ರಿ, ಯಾವಾಗಲೂ DDL, DML, DCL ಸ್ಟ್ಯಾಂಡ್ಸ್ ಫಾರ್ ಏನ್ರಿ ಅಂತ ಕೇಳ್ತಾರ. ಸೊ 2 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ ಅದನ್ನು. ಸೊ 5 ಮಾರ್ಕ್ಸಿಗೆ ಕೇಳಿದರೆ ಹಾಗಂದ್ರೆ ಏನು ಅಂತ ಅಷ್ಟೇ ಬರೀರಿ. ಯಾವಾಗೂ 15 ಮಾರ್ಕ್ಸ್ ಕೇಳಿದರೆ ಇದಿಷ್ಟು ನಾನೇನು ಹೇಳ್ತಿದ್ದೀನಲ್ಲ ಅದನ್ನ ಬರಿಬೇಕು. ಸೊ DCL ಅಂತಂದ್ರೆ ಏನು, ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್. ಹೆಸರೇ ಹೇಳುತ್ತೆ, ಕಂಟ್ರೋಲ್ ಮಾಡಬೇಕು. ಸೊ ಡೇಟಾಬೇಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜಸ್ ತುಂಬಾ ಹೆಲ್ಪ್ ಆಗಿದೆ. ಇಟ್ ಈಸ್ ಯೂಸ್ಡ್ ಟು ರಿಟ್ರೀವ್ ದ ಸ್ಟೋರ್ಡ್ ಆ್ಯಂಡ್ ಸೇವ್ಡ್ ಡೇಟಾ. ಸೊ ಇವಾಗ ಆಲ್ರೆಡಿ ನಾವು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿರ್ತೀವಿ ಅಥವಾ ಸೇವ್ ಮಾಡಿರ್ತೀವಿ, ಆ ಒಂದು ಸೇವ್ ಮಾಡಿರ್ತಕ್ಕಂತಹ ಒಂದು ಇನ್ಫಾರ್ಮೇಷನನ್ನು ರಿಟ್ರೀವ್ ಮಾಡ್ಕೊಳ್ಳೋದು, ಸೊ ರೀಪ್ರೊಸೆಸ್ ಮಾಡೋದನ್ನು ನಾವು ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. DCL ಎಕ್ಸಿಕ್ಯೂಷನ್ ಈಸ್ ಟ್ರಾನ್ಸಾಕ್ಷನಲ್. It also has a rollback parameters. ಸೊ DCL ಎಕ್ಸಿಕ್ಯೂಷನ್ ಏನಿರುತ್ತೆ, ಟ್ರಾನ್ಸಾಕ್ಷನಲ್ ಇರುತ್ತೆ. ಸೊ ನಾವು ಆ ಇನ್ಫಾರ್ಮೇಷನ್ನ ಇನ್ನೊಂದು ಒಂದು ಡಿವೈಸ್ಗೆ ನಾವು ಕಳಿಸ್ಬೋದು, ಇನ್ಫಾರ್ಮೇಷನ್ನ ನಾವು ಶೇರ್ ಮಾಡ್ತಾ ಇರ್ತೀವಿ. ಸೊ ಈ ಒಂದು ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜಸ್ನ ನಾವು ಯೂಸ್ ಮಾಡಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ಬೋದು. ಇಟ್ ಆಲ್ಸೋ ಹ್ಯಾಸ್ ಅ ರೋಲ್ ಬ್ಯಾಕ್ ಪ್ಯಾರಾಮೀಟರ್ಸ್. ಸೊ ಇದಕ್ಕೆ ಏನಿರುತ್ತೆ, ರೋಲ್ ಬ್ಯಾಕ್ ಪ್ಯಾರಾಮೀಟರ್ಸ್ ಕೂಡ ಇರುತ್ತೆ. ಅಂದರೆ ಈ ಒಂದು ಇಷ್ಟೇ ಒಂದು ಸ್ಪೇಸಲ್ಲಿ 1 to 15 ಮೆಂಬರ್ಸನ್ನು ನಾವು ಕಳಿಸ್ಬೇಕು ಅಂತ ಅಂದರೆ ಇನ್ನೊಂದು ಡಿವೈಸ್ಗೆ ಇನ್ಫಾರ್ಮೇಷನ್ನ, ಆ ಒಂದು 1 to 50 ಮೆಂಬರ್ಸ್ ಇನ್ಫಾರ್ಮೇಷನ್ನ ನಾವು ಅದೇ ಪ್ಯಾರಾಮೀಟರಲ್ಲಿ ಇನ್ನೊಂದು ಡಿವೈಸ್ಗೆ ಕಳಿಸ್ಬೋದು. ಹಿಯರ್ ಆರ್ ಸಮ್ ಟಾಸ್ಕ್ ದಟ್ ಕಮ್ ಅಂಡರ್ DCL. ದಟ್ ಫಸ್ಟ್ ಒನ್ ಈಸ್ ಗ್ರಾಂಟ್. ಇಟ್ ಈಸ್ ಯೂಸ್ಡ್ ಟು ಗಿವ್ ಯೂಸರ್ ಎಕ್ಸೆಸ್ ಪ್ರಿವಿಲೇಜಸ್ ಟು ಅ ಡೇಟಾಬೇಸ್. ಸೊ ಗ್ರಾಂಟ್ ಅಂದ್ರೆ ಏನ್ರಿ, ಇಟ್ ಈಸ್ ಯೂಸ್ಡ್ ಟು ಗಿವ್ ಯೂಸರ್ ಎಕ್ಸೆಸ್ ಪ್ರಿವಿಲೇಜಸ್. ಸೊ ಏನಾದರೂ ಪ್ರಿವಿಲೇಜಸ್ ಅಂದ್ರೆ ಏನ್ರಿ, ಒಂದು ಟಾಸ್ಕ್ ಅಂತ ಅರ್ಥ. ಟಾಸ್ಕ್ ಅಂದರೆ ಸವಲತ್ತುಗಳು ಅಂತ ಹೇಳ್ತಾರೆ ಇದನ್ನು. ಸೊ ಈ ಒಂದು ಪ್ರಿವಿಲೇಜಸ್ ಏನು ಮಾಡುತ್ತೆ, ಇಟ್ ಈಸ್ ಯೂಸ್ಡ್ ಟು ಗಿವ್ ಯೂಸರ್ ಎಕ್ಸೆಸ್ ಪ್ರಿವಿಲೇಜಸ್ ಟು ಅ ಡೇಟಾ ಬೇಸ್. ಸೊ ಯೂಸರ್ ಟಾಸ್ಕ್ ಏನು ಮಾಡುತ್ತೆ, ಟಾಸ್ಕ್ ಕೊಡುತ್ತೆ. ಸೊ ಇದೇ ಥರ ಬರಬೇಕು, ಇದೇ ಥರ ಡೇಟಾ ಇನ್ಫಾರ್ಮೇಷನ್ ಸ್ಟೋರ್ ಆಗಬೇಕು ಅಂತ ಹೇಳುತ್ತೆ. ಸೊ ಈ ಒಂದು ಟಾಸ್ಕ್ ಬಂದಾಗ ಈ ಒಂದು ಗ್ರ್ಯಾಂಟ್ ಮಾಡೋದಕ್ಕೆ ನಾವು ಅಂದರೆ ಪರ್ಮಿಷನ್ ಕೊಡೋದಕ್ಕೆ ಗ್ರ್ಯಾಂಟ್ ಅಂತ ನಾವು ಹೇಳ್ತೀವಿ. ಸೊ ಆವಾಗ ಯೂಸರ್ ಪರ್ಮಿಷನ್ ಕೊಟ್ಟ ತಕ್ಷಣ ನಾವು ಡೇಟಾನ ನಾವು ಏನು ಮಾಡ್ಬೋದು, ಡೇಟಾಬೇಸಲ್ಲಿ ಇನ್ಸರ್ಟ್ ಮಾಡ್ಬೋದು. ರಿವೋಕ್ ಅಂತಂದ್ರೆ ಏನ್ರಿ, ಇಟ್ ಈಸ್ ಯೂಸ್ಡ್ ಟು ಟೇಕ್ ಬ್ಯಾಕ್ ಪರ್ಮಿಷನ್ ಫ್ರಾಮ್ ದ ಯೂಸರ್. ಸೊ ನಮಗೆ ಈ ಒಂದು ರಿವೋಕ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಪರ್ಮಿಷನ್ ಫ್ರಮ್ ದ ಯೂಸರ್. ಸೊ ಇವಾಗ ಯೂಸರ್ ನೇಮ್ ಮತ್ತು ಲಾಗಿನ್ ಇದ್ದಾಗ ಪಾಸ್ವರ್ಡ್ ಹಾಕಿದರೆ ತಾನೇ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಇವಾಗ ನಿಮ್ಮ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಪೊಟೆನ್ಷಿಯಲ್ ಆಗಿರುತ್ತೆ, ಅಂದರೆ ಪ್ರೈವೇಟ್ ಆಗಿರುತ್ತೆ. ಪ್ರೈವೇಟ್ ಆಗಿದ್ದಾಗ ಅಂದರೆ ಅದನ್ನೇ ಲಾಕ್ ಇರುತ್ತೆ. ಪ್ರೈವೇಸಿಯಲ್ಲಿದ್ದಾಗ ನಾವು ಬೇರೆ ಯೂಸರ್ಸ್ ಎಲ್ಲ ಅದನ್ನ ನೋಡ್ಲಿಕ್ಕಾಗಲ್ಲ. ಸೊ ಅವಾಗ ಪರ್ಮಿಷನ್ಸ್ ಕೊಟ್ಟರೆ ಮಾತ್ರ ಆ ಒಂದು ಡೇಟಾ ರಿವೋಕ್ ಆಗುತ್ತೆ, ಅಂದರೆ ರೀಯೂಸ್ ಆಗುತ್ತೆ, ಅವ್ರಿಗೆ ತೋರಿಸುತ್ತೆ, ಅಂದರೆ ಡಿಸ್ಪ್ಲೇ ಆಗುತ್ತೆ ಅಂತ ಅರ್ಥ. ದೇರ್ ಆರ್ ದ ಫಾಲೋವಿಂಗ್ ಆಪರೇಷನ್ಸ್ ವಿಚ್ ಹ್ಯಾವ್ ದ ಆಥರೈಸೇಷನ್ ಆಫ್ ರಿವೋಕ್ ಹೇಗೆ ಮಾಡ್ತಾರೆ, ಕನೆಕ್ಟ್ ಮಾಡೋದ್ರ ಥ್ರೂ ಮಾಡ್ತಾರೆ, ಇನ್ಸರ್ಟ್ ಮಾಡೋದ್ರ ಥ್ರೂ ಮಾಡ್ತಾರೆ, ಯೂಸೇಜ್, ಎಕ್ಸಿಕ್ಯೂಟ್, ಡಿಲೀಟ್, ಅಪ್ಡೇಟ್ ಆ್ಯಂಡ್ ಸೆಲೆಕ್ಟ್. ದೀಸ್ ಆರ್ ದ ಕಮ್ಯಾಂಡ್ಸ್ ಆಫ್ ದಿ ರಿವೋಕಿಂಗ್ ದ ಆಬ್ಜೆಕ್ಟ್ಸ್, ರಿವೋಕಿಂಗ್ ದಿ ಡೇಟಾಬೇಸ್. ಸೊ ಒಂದು ಡೇಟಾಬೇಸ್ ಇನ್ಫಾರ್ಮೇಷನ್ನ ರಿವೋಕ್ ಮಾಡ್ಕೋಬೇಕಂದ್ರೆ, ಅಂದರೆ ವಾಪಸ್ ತಗೊಳ್ಬೇಕು ಅಂತಂದರೆ ನಾವು ಕನೆಕ್ಟ್ ಮಾಡ್ಕೊಳ್ಬೇಕು, ಇನ್ಸರ್ಟ್ ಮಾಡ್ಕೊಳ್ಬೇಕು, ಯೂಸೇಜ್ನ ಯೂಸ್ ಮಾಡಬೇಕು, ಎಕ್ಸಿಕ್ಯೂಟ್, ಡಿಲೀಟ್, ಅಪ್ಡೇಟ್, ಸೆಲೆಕ್ಟ್. ಸೊ ಇವೆಲ್ಲ ನಾವು ಯೂಸ್ ಮಾಡಿದ್ರೇ ಒಂದು ಡೇಟಾಬೇಸ್ನ ನಾವು ರಿವೋಕ್ ಮಾಡ್ಕೊಳ್ಳೋಕೆ ಸಾಧ್ಯ, ಅಂದರೆ ನಾವು ರಿಪೀಟ್ ಆಗಿ ಆ ಒಂದು ಡೇಟಾನ ತಗೊಳ್ಳೋಕೆ ಸಾಧ್ಯ. ಸೊ ನೆಕ್ಸ್ಟು TCL ಅಂತಂದ್ರೆ ಏನ್ರಿ, ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್. ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತಂದ್ರೇನು, TCL ಈಸ್ ಯೂಸ್ಡ್ ಟು ರನ್ ದ ಚೇಂಜಸ್ ಮೇಡ್ ಬೈ DML ಸ್ಟೇಟ್ಮೆಂಟ್. TCL ಅದಕ್ಕೆ ಯೂಸ್ ಆಗುತ್ತೆ, ರನ್ ದ ಚೇಂಜಸ್ ಮೇಡ್ ಬೈ DML ಸ್ಟೇಟ್ಮೆಂಟ್. DML ಡೇಟಾ ಮ್ಯಾನಿಪುಲೇಟಿಂಗ್ ಲ್ಯಾಂಗ್ವೇಜ್. ಸೊ ಇದೇನು ಹೇಳುತ್ತಲ್ಲ ಅದನ್ನು ಚೇಂಜ್ ಮಾಡ್ಕೊಳ್ತಾ ಹೋಗುತ್ತೆ. ಅಂದರೆ DML ಏನು ಮ್ಯಾನಿಪುಲೇಟ್ ಮಾಡಿರುತ್ತೆ, DML ಅಂದರೆ ಏನ್ರಿ, ಮ್ಯಾನಿಪುಲೇಟ್ ಮಾಡೋದು, ಕಂಟ್ರೋಲ್ ಮಾಡೋದು. ಸೊ ಅದೇನು ಚೇಂಜಸ್ ಹೇಳಿರುತ್ತಲ್ಲ ಆ ಒಂದು ಚೇಂಜಸ್ನ ಇದು
TCL ಮಾಡುತ್ತೆ. TCL ಅಂದ್ರೆ ಏನ್ರಿ, ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜಸ್. ಈ ಒಂದು ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ನ ಏನು ಮಾಡುತ್ತೆ, DML ಏನು ಆರ್ಡರ್ ಮಾಡಿರುತ್ತೋ ಅದನ್ನು TCL ಕೇಳುತ್ತೆ, ಅಂದರೆ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜಸ್. DML ಈಸ್ ನಥಿಂಗ್ ಬಟ್ ಇಟ್ ಈಸ್ ಆಲ್ಸೋ ಕಂಟ್ರೋಲ್ ಲ್ಯಾಂಗ್ವೇಜ್. ಸೊ DML ಆವಾಗಲೇ ಹೇಳಿದಾಗ DML ಅಂದ್ರೆ ಏನ್ರಿ, ಡೇಟಾ ಮ್ಯಾನಿಪುಲೇಟಿಂಗ್ ಲ್ಯಾಂಗ್ವೇಜ್. ಆದ್ರೂ ಮ್ಯಾನಿಪುಲೇಟ್ ಅಂದರೆ ಕಂಟ್ರೋಲ್ ಮಾಡೋದು. ಸೊ ವರ್ಕ್ನ ಕಂಟ್ರೋಲ್ ಇಟ್ಕೊಳ್ಳೋದು, ಡೇಟಾ ಬೇಸ್ನ ಕಂಟ್ರೋಲ್, ಯಾವುದೇ ಒಂದು ರಾಂಗ್ ಇನ್ಫಾರ್ಮೇಷನ್ ಅನ್ನು ಹಾಕಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವು DML ನ ಯೂಸ್ ಮಾಡ್ತೀವಿ. TCL, ಸೊ ಈ ಒಂದು DML ಏನು ಒಂದು ಆರ್ಡರ್ ಮಾಡಿರುತ್ತೋ ಅದನ್ನ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಅದನ್ನ ಕರೆಕ್ಟ್ ಮಾಡುತ್ತೆ. ಸೊ TCL ಕ್ಯಾನ್ ಬಿ ಗ್ರೂಪ್ಡ್ ಇನ್ ಟು ಅ ಲಾಜಿಕಲ್ ಟ್ರಾನ್ಸಾಕ್ಷನ್. ಯಾವಾಗ ಈ ಒಂದು DML ಆರ್ಡರ್ ಮಾಡುತ್ತೋ ಆವಾಗ TCL ಏನಾಗುತ್ತೆ, ಲಾಜಿಕಲ್ ಸ್ಟ್ರಕ್ಚರ್ ಇಂದ ಆ ಒಂದು ಟ್ರಾನ್ಸಾಕ್ಷನ್ ಅಥವಾ ಆ ಒಂದು ಡೇಟಾವನ್ನ ಕಂಟ್ರೋಲ್ ಆಗಿ ಒಂದು ಲಾಜಿಕಲ್ ಟ್ರಾನ್ಸಾಕ್ಷನ್ ಇಂದ ಸಾಲ್ವ್ ಮಾಡುತ್ತೆ. ಹಿಯರ್ ಆರ್ ಸಮ್ ಟಾಸ್ಕ್ ದಟ್ ಆರ್ ಕಮ್ ಅಂಡರ್ TCL. ಸೊ ಫಸ್ಟ್ ಒನ್ ಈಸ್ ವಾಟ್, ಕಮಿಟ್. ಸೆಕೆಂಡ್ ಒನ್ ಈಸ್ ರೋಲ್ ಬ್ಯಾಕ್. ಫಸ್ಟ್ ಒನ್ ಈಸ್ ವಾಟ್, ಕಮಿಟ್. ಕಮಿಟ್ ಅಂತಂದ್ರೆ ಏನು, ಇಟ್ ಈಸ್ ಯೂಸ್ಡ್ ಟು ಸೇವ್ ದ ಟ್ರಾನ್ಸಾಕ್ಷನ್ ಆನ್ ದ ಡೇಟಾ ಬೇಸ್. ಕಮಿಟ್ ಎದಕ್ಕೆ ಯೂಸ್ ಆಗುತ್ತೆ, ಯೂಸ್ಡ್ ಟು ಸೇವ್ ದ ಟ್ರಾನ್ಸಾಕ್ಷನ್ ಆನ್ ದಿ ಡೇಟಾ ಬೇಸ್. ಸೊ ಟ್ರಾನ್ಸಾಕ್ಷನ್ ಏನು ಮಾಡಿರ್ತೀವಲ್ಲ ಅದನ್ನು ಸೇವ್ ಮಾಡಲಿಕ್ಕೆ, ಅದನ್ನು ಈ ಥರ ಒಂದು ಟ್ರಾನ್ಸಾಕ್ಷನ್ ಆಗಿದೆ, ಸೊ ಒಂದು ಕಮಿಟ್ ಇರುತ್ತೆ. ಸೊ ಆ ಒಂದು ಈ ಥರ ಯಾವ ಥರ ಟ್ರಾನ್ಸಾಕ್ಷನ್ ಆಗಿದೆ, ಯಾವ ಒಂದು ಇನ್ಫಾರ್ಮೇಷನ್ ಟ್ರಾನ್ಸಾಕ್ಷನ್ ಆಗಿದೆ, ಯಾವ ಒಂದು ಡೇಟಾ ಬೇಸ್ ಒಂದು ಟ್ರಾನ್ಸ್ಫರ್ ಆಗಿದೆ ಅನ್ನೋದಕ್ಕೆ ಈ ಒಂದು ಕಮಿಟ್ ಆಪ್ಷನ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ರೋಲ್ ಬ್ಯಾಕ್ ಮೀನ್ಸ್ ವಾಟ್, ರೋಲ್ ಬ್ಯಾಕ್ ಈಸ್ ಇಟ್ ಈಸ್ ಯೂಸ್ಡ್ ಟು ರಿಸ್ಟೋರ್ ದ ಡೇಟಾ ಬೇಸ್ ಟು ದ ಒರಿಜಿನಲ್ ಸಿನ್ಸ್ ದಿ ಲಾಸ್ಟ್ ಕಮಿಟ್. ಸೊ ವಾಟ್ ಇಸ್ ದಟ್, ರೋಲ್ ಬ್ಯಾಕ್ ಅಂದ್ರೇನ್ರಿ, ಇಟ್ ಈಸ್ ಯೂಸ್ಡ್ ಟು ರಿಸ್ಟೋರ್ ದ ಡೇಟಾ ಬೇಸ್. ಸೊ ಡೇಟಾ ಬೇಸ್ ಏನಾದರೂ ಇರುತ್ತಲ್ಲ ಅದರಲ್ಲಿ ಏನಾದರೂ ಒಂದು ಸಮಥಿಂಗ್ ಏನಾದರೂ ಇನ್ಫಾರ್ಮೇಷನ್ ಮಿಸ್ ಆಗಿದ್ರೆ ಅದನ್ನು ರೀಸ್ಟೋರ್ ಮಾಡ್ಕೊಳ್ಬೋದು. ಸೊ ಲಾಸ್ಟ್ ಕಮಿಟಲ್ಲಿ, ಸೊ ಲಾಸ್ಟಲ್ಲಿ ನಾವೇನು ಸೇವ್ ಮಾಡಿರ್ತೀವೋ ಆ ಒಂದು ಡೇಟಾ ಬೇಸ್ನ ನಾವು ನೆಕ್ಸ್ಟ್ ಟೈಮ್ ಏನಾದರೂ ರನ್ ಮಾಡಬೇಕಾದ್ರೆ ಒರಿಜಿನಲ್ ಆಗಿ ಇರ್ತಕ್ಕಂತಹ ಡೇಟಾ ಬೇಸ್ನ ನಾವು ರೀಸ್ಟೋರ್ ಮಾಡ್ಕೊಳ್ಬೋದು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಒರಿಜಿನಲ್ ಆಫ್ ದಿ ಡೇಟಾ ಬೇಸ್. ಇಟ್ ಕ್ಯಾನ್ ಬಿ ರೀಸ್ಟೋರ್ಡ್ ಬೈ ದಿ ಕಮಿಟ್ಮೆಂಟ್, ಲಾಸ್ಟ್ ಕಮಿಟ್ಮೆಂಟ್. ಸೊ ರೋಲ್ ಬ್ಯಾಕ್ ಅಂತಂದ್ರೆ ಏನ್ರಿ, ನಮಗೆ ರೀಸ್ಟೋರ್ ಒರಿಜಿನಲ್ ಡೇಟಾ ಬೇಸನ್ನು ರೀಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಾವು ರೋಲ್ ಬ್ಯಾಕ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಕಾನ್ಸೆಪ್ಟ್ ಆಫ್ ಡೇಟಾಬೇಸ್ ಲ್ಯಾಂಗ್ವೇಜಸ್. ಸೊ ನಾವೇನು ತಿಳ್ಕೊಂಡ್ವಿ ಇವತ್ತಿನ ಕ್ಲಾಸಲ್ಲಿ, ಡೇಟಾಬೇಸ್ ಲ್ಯಾಂಗ್ವೇಜಸ್ ಯಾವ್ಯಾವ ಯೂಸ್ ಆಗುತ್ತೆ. ಸೊ ಡೇಟಾಬೇಸ್ ಲ್ಯಾಂಗ್ವೇಜ್ ಅಂತಂದ್ರೇನು, ಸೊ ಡೇಟಾಬೇಸ್ ಲ್ಯಾಂಗ್ವೇಜ್ ಯಾವುದಕ್ಕೆ ಯೂಸ್ ಆಗುತ್ತೆ, DDL ಅಂದ್ರೇನು, DML ಅಂದ್ರೇನು, DCL ಅಂದ್ರೇನು, ಮತ್ತು TCL ಅಂದ್ರೇನು ಅಂತ ಗೊತ್ತಾಯಿತು. ಸೊ ಎಕ್ಸಾಮಲ್ಲಿ ಡೇಟಾಬೇಸ್ ಲ್ಯಾಂಗ್ವೇಜ್ ಅಂತಂದ್ರೇನು, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಬೇಸ್ ಲ್ಯಾಂಗ್ವೇಜಸ್ ಅಂತ 15 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಇವೆಲ್ಲ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಡೇಟಾಬೇಸ್ ಲ್ಯಾಂಗ್ವೇಜ್ ಕಾನ್ಸೆಪ್ಟ್.